ಎಲ್ಲರೂ ಕೂಡ ಮಾಕ್ ರೌಂಡ್ ರಿಸಲ್ಟ್ನ ನೋಡಾಯಿತು ಮತ್ತು ಫಸ್ಟ್ ರೌಂಡ್ ಆಪ್ಷನ್ ಇಂಟರ್ವ್ಯೂ ಕೂಡ ಮಾಡಾಯಿತು. ಲಿಂಕ್ ಎಲ್ಲ ಕ್ಲೋಸ್ ಆಗಿದೆ. ಮತ್ತು ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 1ನೇ ತಾರೀಕು ಬರ್ತಿದೆ. ಮತ್ತು ಇವಾಗ ಕೌನ್ಸಿಲಿಂಗಲ್ಲಿ ಈ ವರ್ಷ ಏನೇನು ಚೇಂಜಸ್ ಆಗಿದೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ, ಕಂಪ್ಲೀಟಾಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋನಾಗೆ ಸ್ಟಾರ್ಟ್ ಮಾಡಿ. ಏನಾಗಿದೆ ಅಂದರೆ ಇನ್ ಟೈಮಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಿಲ್ಲ. ಇಲ್ಲಿ ಮೊದಲೇ ಹೇಳಿದ್ದೀನಿ ನಿಮಗೆ, ಅಲ್ಲಿ ಕೀ ಅವ್ರು ಬೇಕಂದರೆ ಡಿಲೇ ಮಾಡ್ಬೋದು. ಅವ್ರು ಕೊಟ್ಟಿರೋ ಶೆಡ್ಯೂಲಲ್ಲಿ ನೀವು ಇವತ್ತು ಮಾಡಿದ್ರಾಯ್ತು ನಾಳೆ ಮಾಡಿದ್ರಾಯ್ತು ಅಂತ ನೀವು ಡಿಲೇ ಮಾಡೋಕ್ಕಾಗಲ್ಲ ಅಂತ. ಅದೇ ರೀತಿ ಆಗಿದೆ. ಎಷ್ಟೊಂದು ಜನ ಮಿಸ್ ಮಾಡ್ಕೊಂಡಿದ್ದೀರಾ. ಇವಾಗ ನಿಮ್ಗಿರೋ ಆಪ್ಷನ್ ಒಂದೇ, ಜಸ್ಟ್ ಏನು ಮಾಡಿ ಅಂದರೆ ಕೀ ಅಂತ ಟ್ವಿಟರಲ್ಲಿ ಸರ್ಚ್ ಮಾಡಿ. ಓಕೆನಾ, ಅವ್ರದ್ದು ಅಕೌಂಟ್ ಬರುತ್ತೆ, 24,000 ಜನ ಫಾಲೋವರ್ಸ್ ಇರ್ತಾರೆ. ಈ ಒಂದು ಒರಿಜಿನಲ್ ಅಕೌಂಟ್ ಇದು. ಇಲ್ಲಿ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಲೇಟೆಸ್ಟ್ ಅವ್ರು ಏನು ಪೋಸ್ಟ್ ಹಾಕಿರ್ತಾರಲ್ಲ, UG ನೀಟ್ ಅಥವಾ UG CET ಇದು, ಆ ಒಂದು ಪೋಸ್ಟ್ ಕೆಳಗಡೆ ಇಲ್ಲಿ ಕಮೆಂಟ್ ಸೆಕ್ಷನ್ ಅಂತ ಕಾಣ್ತಾ ಇರುತ್ತಲ್ಲ, ಹೋಗಿ ಕಮೆಂಟ್ ಹಾಕಿ ಎಕ್ಸ್ಟೆಂಡ್ ಆಪ್ಷನ್ ಎಂಟ್ರಿ KCET ನೀಟ್ ಅಂತ ಕಮೆಂಟ್ ಹಾಕಿ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿ ಅಂತ. ಆವಾಗ ಅವರು ನಿಮಗೆ ರಿಪ್ಲೈ ಮಾಡೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅಲ್ಲಿ ಪ್ರತಿಯೊಂದು ಕಮೆಂಟ್ಗೂ ಕೂಡ ಅವ್ರು ರಿಪ್ಲೈ ಕೊಡ್ತಾ ಬಂದಿದ್ದಾರೆ, ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸರಿನಾ, ಒಂದು 500-1000 ಜನ ಸ್ಟೂಡೆಂಟ್ಸ್ ಮಾಡಿದ್ರೂ ಸಾಕು, ನಿಮಗೆ ತಿರ್ಗಾ ರೀಎನೇಬಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು 2 ದಿನ ಆಯಿತು ಅಂದರೆ ಅದು ಕೂಡ ಚಾನ್ಸಸ್ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತೇ ಆ್ಯಕ್ಷನ್ ತೊಗೊಳ್ಳಿ, ನಿಮಗೆ ಎಕ್ಸ್ಟೆಂಡ್ ಆಗಬೇಕು ಅಂದರೆ ಆಪ್ಷನ್ ಎಂಟ್ರಿ ಲಿಂಕ್. ಓಕೆನಾ, ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ನೀಟ್ ಕೋರ್ಸ್ ಯಾರು ಪರ್ಚೇಸ್ ಮಾಡಿದ್ರೆ ನಿಮಗೆ ಇಲ್ಲಿ ಹೊಸ ಅಪ್ಡೇಟ್ ಬಂದಿದೆ, ಮಾಕ್ ರೌಂಡ್ ಕಟ್ ಆಫ್ ಅನಾಲಿಸಿಸು. ಅಲ್ಲಿ ನಿಮಗೆ ಕಟ್ ಆಫ್ ಯಾವ್ಯಾವ ಕೋರ್ಸ್ಗೆ ಎಷ್ಟು ವೇರಿ ಆಗುತ್ತೆ ಅನ್ನೋದು ಡೀಟೇಲ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಿಮಗೆ KCET ಕೋರ್ಸಸ್ಗೆ ಚಾಯ್ಸ್ ಎಂಟ್ರಿ ಯಾವ ರೀತಿ ಇರುತ್ತೆ ಮತ್ತು ನೀಟ್ ಕೋರ್ಸಸ್ಗೆ ಚಾಯ್ಸ್ ಎಂಟ್ರಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ KCET ಕೋರ್ಸಸ್ ಅಂದಿದ ತಕ್ಷಣ ನಮಗೆ ಇಷ್ಟು ಕೋರ್ಸಸ್ಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ಕೋಬೋದಾಗಿರುತ್ತೆ, ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ. ಓಕೆನಾ, ನಿಮಗೆ ಸೆಪ್ಟೆಂಬರ್ 1ನೇ ತಾರೀಕು ಒಂದು ರಿಸಲ್ಟ್ ಬರುತ್ತೆ. ಓಕೆನಾ, ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡ್ತೀರಾ ಅಂತ, ಕೀಗೆ ಯಾವ ರೀತಿ ತಿಳಿಸ್ತೀರಾ, ಏನಾದರೂ ಟೆಕ್ಸ್ಟ್ ಮಾಡ್ತೀರಾ ಅಥವಾ ಟೈಪ್ ಮಾಡಿ ಮೆಸೇಜ್ ಮಾಡಿ ಕಳಿಸ್ತೀರಾ, ಆ ರೀತಿ ಆಗಲ್ಲ ಅಲ್ವಾ. ಸೇಮ್ ಅದಕ್ಕೋಸ್ಕರ ಕೀ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಿದ್ರಲ್ಲ, ಸೇಮ್ ಅದೇ ರೀತಿ ಬೇರೆ ಫಾರ್ಮೆಟಲ್ಲಿ ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಬಿಡ್ತಾರೆ. ಅಲ್ಲಿ ನಿಮಗೆ ಈ ರೀತಿ ಕೊಟ್ಟಿರ್ತಾರೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಇದನ್ನ ನೀವು ಬಟನ್ನ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಆ ಒಂದು ಮೀನಿಂಗ್ಗಳು ಗೊತ್ತಿರಬೇಕಾಗಿರುತ್ತೆ. ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡಬೇಕಾದ್ರೆ, ಯಾರು ಅಡ್ಮಿಷನ್ ಆಗಬೇಕು ಅಂತ ಇರೋ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೀಟ್ ಹೋಲ್ಡ್ ಮಾಡ್ಕೋಬೇಕು ಅನ್ನೋರು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೀಟ್ ಹೋಲ್ಡ್ ಮಾಡ್ಕೋದೇ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅನ್ನೋರು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, MCCಲಿ ಆಗಲೇ ಸೀಟ್ ಸಿಕ್ಬಿಟ್ಟಿರುತ್ತೆ, ಇಲ್ಲಿ ಕೌನ್ಸಿಲಿಂಗ್ ಎಕ್ಸಿಟ್ ಆಗಬೇಕು ಅಂತ ಇರೋರು ಯಾಕಂದರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ನೀವು ಯಾವ ಚಾಯ್ಸ್ನೂ ಕೂಡ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ ಆಗಿಂತ ಕೌನ್ಸಿಲಿಂಗಿಂದ ಕೂಡ ಎಕ್ಸಿಟ್ ಆಗ್ತೀರಾ. ಮತ್ತು ನಿಮ್ಗೆ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಫಸ್ಟ್ ರೌಂಡಲ್ಲಿ ಅಂದರೆ ನಿಮಗೆ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇರಲ್ಲ, ಡೈರೆಕ್ಟಾಗಿ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಮತ್ತು ಇಲ್ಲಿ KCET ಕೋರ್ಸಸಲ್ಲಿ ಏನಾಗುತ್ತೆ ಅಂದರೆ ಚಾಯ್ಸ್ 2 ಕೊಟ್ಟಾಗ ನೀವು ಯಾವುದೇ ಥರದ ಫೀಸ್ ಪೇ ಮಾಡೋ ಅಗತ್ಯ ಇರಲ್ಲ. ಫೀಸ್ ಪೇ ಮಾಡ್ದೇ ಒಂದು ಸೀಟ್ ಹೋಲ್ಡ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ನೋಟಿಫಿಕೇಷನು. ಈ ವರ್ಷ ಏನಾದರೂ ಚೇಂಜಸ್ ಆದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ, ತಲೆ ಕೆಡಿಸ್ಕೊಬಿಡಿ. ಮತ್ತು ಇಲ್ಲಿ ನೀಟ್ ಕೋರ್ಸಸಲ್ಲಿ ಏನಾಗುತ್ತೆ ಅಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ಬರುತ್ತೆ. ಈ ಒಂದು ಕೋರ್ಸಸಲ್ಲಿ ಏನಾಗುತ್ತೆ ಅಂದರೆ ನೀವು ಸೀಟ್ನ ಹೋಲ್ಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಚಾಯ್ಸ್ 2 ಕೊಟ್ಟಾಗ ಫೀಸ್ ಪೇ ಮಾಡಬೇಕು. 10 ಲಕ್ಷ ಇದೆಯಾ ಫೀಸು, 10 ಲಕ್ಷನೂ ಪೂರ್ತಿ ಕಟ್ಟಬೇಕಾಗುತ್ತೆ. 25 ಲಕ್ಷ ಇದೆಯಾ, 1.5 ಲಕ್ಷ ಇದೆಯಾ ಅಥವಾ 70,000 ಇದೆಯಾ, ಎಷ್ಟಿದೆಯಲ್ಲ ಅದನ್ನ ಕಂಪ್ಲೀಟ್ ಫೀಸ್ ಕಟ್ಬಿಟ್ಟು ಆಮೇಲೆ ಸೀಟ್ ಹೋಲ್ಡ್ ಮಾಡ್ಕೋಬೇಕು. ಸರಿನಾ, ಚಾಯ್ಸ್ 2 ಕೊಟ್ಟವರು. ಮತ್ತು ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗ್ತೀರಾ, ಚಾಯ್ಸ್ 3 ಕೊಟ್ಟರೆ ಸೀಟ್ ಹೋಲ್ಡ್ ಮಾಡ್ಕೋದೇ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ, ಚಾಯ್ಸ್ 4 ಕೊಟ್ಟರೆ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ತೀರಾ. ಸರಿನಾ, ಮತ್ತು ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇರುತ್ತೆ. ವರ್ಷ ಕೌನ್ಸಿಲಿಂಗಲ್ಲಿ ಏನು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ರೌಂಡ್ 2ಗೆ ಹೋಗ್ತೀರಾ. ಇಲ್ಲಿ ರೌಂಡ್ 2ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಯಾರಿಗೆ ಸೀಟ್ ಸಿಕ್ಕಿರಲ್ಲ ಫಸ್ಟ್ ರೌಂಡಲ್ಲಿ ಮತ್ತು ಯಾರಿಗೆ ಇವಾಗ ಚಾಯ್ಸ್ 3 ಕೊಡ್ತಾ ಇದ್ದೀರಾ ಫಸ್ಟ್ ರೌಂಡಲ್ಲಿ, ನನಗೆ ಸೀಟ್ ಇಷ್ಟ ಆಗಿಲ್ಲ ಇದನ್ನ ಬಿಟ್ಬಿಡ್ತಾ ಇದ್ದೀರಾ, ನೀವು ಏನು ಮಾಡಬೇಕಾಗುತ್ತೆ ಅಂದರೆ 1 ಲ್ಯಾಕ್ ಡೆಪಾಸಿಟ್ ಅಮೌಂಟ್ನ ಕಟ್ಬಿಟ್ಟು ಆಮೇಲೆ ಸೆಕೆಂಡ್ ರೌಂಡ್ನ ಅಟೆಂಡ್ ಮಾಡಬೇಕಾಗುತ್ತೆ ಅಂತ ನೀಟ್ ಬ್ರೋಚರಲ್ಲಿ ಕೊಟ್ಟಿದ್ದಾರೆ. ನೀವು ಹೋಗಿ ಅಲ್ಲಿ ಇನ್ಫಾರ್ಮೇಷನ್ನ ಚೆಕ್ ಮಾಡ್ಬೋದಾಗಿರುತ್ತೆ. ಮತ್ತು ಚಾಯ್ಸ್ 2 ಕೊಟ್ಟವರು ನಿಮಗೆ 1 ಲ್ಯಾಕ್ ಡೆಪಾಸಿಟ್ ಇರೋದಿಲ್ಲ. ಯಾಕೆಂದರೆ ನೀವು ಚಾಯ್ಸ್ 2 ಕೊಟ್ಟಾಗ ಏನಾಗುತ್ತೆ ಅಂದರೆ ನೀಟ್ ಕೋರ್ಸಸ್ಗೆ ನೀವು ಅಲ್ಲೇ ಫೀಸ್ ಪೇ ಮಾಡಿರ್ತೀರಲ್ಲ ಸೀಟ್ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ, ನಿಮ್ದೇನೋ ಪ್ರಾಬ್ಲಮ್ ಇರಲ್ಲ. ಇಲ್ಲಿ ಯಾರಿಗೆ ಸೀಟ್ ಸಿಕ್ಕಿರಲ್ಲ ಮತ್ತು ಯಾರು ಚಾಯ್ಸ್ 3 ಕೊಟ್ಟಿರ್ತಾರೆ ಅವರೊಂದು 1 ಲ್ಯಾಕ್ ರೂಪೀಸ್ನ ಡೆಪಾಸಿಟ್ನ ಕಟ್ಬಿಟ್ಟು ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡ್ಬೋದಾಗಿರುತ್ತೆ. ಮತ್ತು ಈ ವರ್ಷ CET ಮತ್ತು ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿ ರಿಸಲ್ಟ್ ಬರುತ್ತೆ. ಅಂದರೆ KCET ಕೋರ್ಸಸ್ಗೆ ಒಂದು ಸಲ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲ್ಲ ಮತ್ತು ನೀಟ್ ಕೋರ್ಸಸ್ಗೆ ಒಂದು ಸಲ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲ್ಲ. ನೀವು ಯಾವ ರೀತಿ ಆರ್ಡರ್ ಕೊಟ್ಟಿರ್ತೀರಾ ಅದ್ರ ಬೇಸಿಸ್ ಮೇಲೆ KCET ಅಥವಾ ನೀಟ್ ಕೋರ್ಸಸಲ್ಲಿ ಯಾವುದರ ಒಂದು ಸೀಟ್ ಮಾತ್ರ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ, ಮತ್ತು ನೀವು ಲಾಸ್ಟ್ ಇಯರ್ ಬಗ್ಗೆ ಯಾವುದೇ ಥರದ ರೆಫರೆನ್ಸ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಯಾಕಂದರೆ ಈ ವರ್ಷ ಸಾಕಷ್ಟು ಚೇಂಜಸ್ ಆಗ್ತಿದೆ. ಮತ್ತು ಫಸ್ಟು ರೌಂಡ್ದು ರಿಸಲ್ಟ್ ಬಂದಿದ ತಕ್ಷಣ ಡೀಟೇಲಾಗಿ ಒಂದು ಶೆಡ್ಯೂಲು ಕೂಡ ಬರುತ್ತೆ. ಮತ್ತು ಚಾಯ್ಸ್ ಎಂಟ್ರಿಲಿ ಏನೇನು ಚೇಂಜಸ್ ಆಗಿದೆ, CET ಕೋರ್ಸಸ್ ಕೂಡ ನೀವು ಸೀಟ್ ಹೋಲ್ಡ್ ಮಾಡ್ಕೊಳ್ಳೋಕೆ ಏನಾದರೂ ಫೀಸ್ ಕಟ್ಟಬೇಕಾ ಕಟ್ಟಬಾರ್ದಾ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ನ ಕೊಡ್ತಾರೆ.
ಅದರಲ್ಲಿ ನೀವು ಇನ್ನೂ ಡೀಟೇಲ್ ಆಗಿ ವಿಷಯನ ತಿಳ್ಕೊತೀರಾ. ಇಲ್ಲಿ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದನ್ನ ಫಾಲೋ ಮಾಡಿ. ಲಾಸ್ಟ್ ಇಯರ್ನ ಆ್ಯಕ್ಚುಲಿ ಫಾಲೋ ಮಾಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಈ ವರ್ಷ ಸಾಕಷ್ಟು ಚೇಂಜಸ್ಗಳು ಆಗ್ತಿದೆ ಅದಕ್ಕೋಸ್ಕರ. ಮತ್ತು ಯಾರಿಗಾದ್ರೂ ಪೇಯ್ಡ್ ಮೆಂಬರ್ಶಿಪ್ ಬೇಕು ಅಥವಾ ಒನ್ ಡೇ ಮೆಂಬರ್ಶಿಪ್ ಬೇಕು ಅಂದರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.